ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಓಕೆ, 6 ಆಫ್ ಕಪ್ಸ್, ಕ್ವೀನ್ ಆಫ್ ಮೈಂಡ್ಸ್. ಸೊ ಆಸ್ ಪರ್ ದಿ ಕಾರ್ಡ್, ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ ಜೊತೆ ಒಂದು ಲೈಫ್ ನ ಲೀಡ್ ಮಾಡಬೇಕು ಅನ್ಕೊಳ್ತಾ ಇದ್ದಾರೆ. ನಿಮ್ ಜೊತೆ ಬದುಕನ್ನ ಮತ್ತೆ ಕಟ್ಕೋಬೇಕು ಅನ್ಕೊಳ್ತಾ ಇದ್ದಾರೆ. ಅಂಡ್ ಇವ್ರಿಗೆ ನಿಮ್ ಜೊತೆ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ನೀವೇನಾದ್ರೂ ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತಂದ್ರೆ, ನಿಮ್ ಜೊತೆ ಮದುವೆ ಆಗ್ಬೇಕು ಅಂತಾನು ಈ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಇಷ್ಟನು ಪಡ್ತಾ ಇದ್ದಾರೆ. ಅಂಡ್ ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಸೋಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ದೇರ್ ಈಸ್ ಸಮ್ ಮದರ್ ಇಶ್ಯೂ ಅಥವಾ ಥರ್ಡ್ ಪಾರ್ಟಿ ಇಶ್ಯೂ ಇರೋದ್ರಿಂದ ಬೇರೆ ವ್ಯಕ್ತಿಗಳ ಮಾತನ್ನ ನಿಮ್ಮ ವ್ಯಕ್ತಿ ಕೇಳ್ತಾ ಇದ್ದಾರೆ, ಅಥವಾ ಅವರ ಒಂದು ಫ್ಯಾಮಿಲಿನಲ್ಲಿ ವಿರುದ್ಧವಾಗಿ ಇವ್ರು ನಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಸಮ್ ಸ್ಟೇಟಸ್ ಇಶ್ಯೂಸ್ ಇಲ್ಲಿ ಬರ್ತಾ ಇದೆ, ಸ್ಟೇಟಸ್ ಅಡ್ಡ ಬರ್ತಾ ಇದೆ ನಿಮ್ಮ ಇಬ್ಬರ ಒಂದು ರಿಯುನೈಟ್ಗೆ ಅಂತ ಹೇಳ್ಬಹುದು. ಅಥವಾ ನೀವು ಆಲ್ರೆಡಿ ಮದುವೆ ಆಗಿ ಸಪರೇಷನ್ ಇದೀರಾ ಅಂತಂದ್ರೆ ದೇರ್ ಈಸ್ ಸಮ್ ಮದರ್ ಇಶ್ಯೂಸ್, ಅದಕ್ಕೋಸ್ಕರ ನಿಮ್ಮ ಒಂದು ರಿಯುನೈಟ್ ಆಗ್ತಾ ಇಲ್ಲ. ಬಟ್ ನಿಮ್ಮ ಪರ್ಸನ್ ನೋಡೋದಾದ್ರೆ ಇಲ್ಲಿ ನಿಮ್ಮನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಅಂಡ್ ಅವ್ರ ಫ್ಯಾಮಿಲಿ ಅಗೇನ್ಸ್ಟ್ ಆಗು ಇವ್ರು ಮಾತಾಡೋದಕ್ಕೆ ರೆಡಿ ಇಲ್ಲ, ಅಥವಾ ಇವರು ಮೂರನೇ ವ್ಯಕ್ತಿಗಳ ಮಾತನ್ನ ಕೇಳಿ ಇಲ್ಲಿ ನಿಮ್ಮ ಮೇಲೆ ಡೌಟ್ ಕೂಡ ಪಡ್ತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ದೇರ್ ಈಸ್ ಸಮ್ ಥರ್ಡ್ ಪಾರ್ಟಿ ಎನರ್ಜೀಸ್ ಅಥವಾ ಮದರ್ ಇಶ್ಯೂಸ್ ದಟ್ ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ನ ಹಾಳು ಮಾಡ್ತಾ ಇದೆ. ಬಹುಶಃ ನೀವು ಕೂಡ ಬೇರೆ ವ್ಯಕ್ತಿಗಳ ಮಾತನ್ನ ಕೇಳ್ತಾ ಇರಬಹುದು. ಒಂದ್ಸತಿ ಅವ್ರ ಹಂಗಂದ್ರು ಇವ್ರ ಹಂಗಂದ್ರು ಅನ್ನೋದಕ್ಕಿಂತ ಇಬ್ರು ಕೂತು ಮಾತಾಡಿ, ಇಬ್ರು ಒಟ್ಟಿಗೆ ಒಂದ್ಸರಿ ಮೀಟ್ ಆಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಒಂದು ರಿಲೇಶನ್ಶಿಪ್ ಅಲ್ಲಿ ಮೂರನೇ ವ್ಯಕ್ತಿಗಳು ಎಂಟ್ರಿ ಆದ್ರೆ ಅಲ್ಲಿ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಅದು ವರ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತಷ್ಟು ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದ್ಸತಿ ನಿಮ್ಮ ಪಾರ್ಟ್ನರ್ನ ಭೇಟಿಯಾಗಿ ಏನು ಆಗಿದೆ ಎಂತಾಗಿದೆ ಅಂತ ಕೇಳಿ ಮಾತಾಡಿ. ಬಿಕಾಸ್ ಬೇರೆ ಯಾರೋ ಅಂದ್ರು, ಬೇರೆ ಇನ್ನೇನೋ ಅಂದ್ರು ಅಂತ ಇವ್ರ ಮಾತು ಕೇಳಿ ಸಡನ್ ಆಗಿ ನೀವು ಕೂಡ ಡಿಸಿಷನ್ಗೆ ಹೋಗೋದಕ್ಕೆ ಹೋಗ್ಬೇಡಿ. ಆಲ್ರೆಡಿ ಬಿಕಾಸ್ ಈ ಒಂದು ವ್ಯಕ್ತಿ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ನೀವು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದ್ಸತಿ ಹೋಗಿ ಭೇಟಿಯಾಗಿ ಮಾತಾಡಿ ಪ್ರಾಬ್ಲಮ್ಸ್ ನ ಬಗೆಹರಿಸ್ಕೊಳ್ಳಿ.